ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10ರ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಈ ಹಿಂದೆ ನೀರಿನಲ್ಲಿ ಕೆಮಿಕಲ್ ಹಾಕಿ ಬ್ಲಾಸ್ಟ್ ಮಾಡಿ 9 ದಿನಗಳ ಕಾಲ ಜೈಲು ವಾಸ ಅನುಭವಿಸಿದ್ದ ಡ್ರೋನ್ ಪ್ರತಾಪ್ ಮತ್ತೆ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ. ಬಿಗ್ ಬಾಸ್ ಬಳಿಕ ಗಿಚ್ಚಿ ಗಿಲಿಗಿಲಿ ಬಳಿಕ ಮತ್ತೊಂದು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅದುವೇ ಭರ್ಜರಿ ಬ್ಯಾಚುಲರ್ ಸೀಸನ್ 2. ನಮಗೂ ಒಂದು ಕನ್ಯೆ ಇದ್ದರೆ ಹೇಳಿ ಅಂತ ಕಲರ್ ಬಟ್ಟೆ ತೊಟ್ಟು ಡ್ರೋನ್ ಮೇಲಿಂದ ವೇದಿಕೆಗೆ ಕದರ್ರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಗಗನ ಜೊತೆಗೆ ಜೋಡಿಯಾಗಿದ್ದ ಡ್ರೋನ್ ಪ್ರತಾಪ್ ರ್ಯಾಪ್ ವಾಕ್ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಅಲ್ಲದೆ ಮೈ ಚಳಿ ಬಿಟ್ಟು ಸಕ್ಕ ಸ್ಟೆಪ್ ಹಾಕಿದ್ದಾರೆ. ಇನ್ನು ಮೊದಲು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಾಗ ಡ್ರೋನ್ ಪ್ರತಾಪ್ ಸ್ವಲ್ಪ ಡಲ್ ಆಗಿದ್ದರು. ಇದಾದ ಬಳಿಕ ಕೊಂಚ ಮೈ ಚಳಿ ಬಿಟ್ಟು ಡ್ಯಾನ್ಸ್ ಮಾಡಿದ್ದಾರೆ. ಇದೇ ಡ್ಯಾನ್ಸ್ ನೋಡಿ ನಟಿ ರಚಿತಾ ರಾಮ್ ಅವರು ಡ್ರೋನ್ ಪ್ರತಾಪ್ಗೆ ಧೈರ್ಯವನ್ನು ತುಂಬಿದ್ದಾರೆ. ಅಲ್ಲದೆ ಡ್ರೋನ್ ಸರ್ ಎಂದು ಹೇಳುತ್ತಾ ಜನ ಏನು ಅಂದ್ಕೊಳ್ತಾರೆ, ಅವರು ಏನಂತಾರೆ, ಇವರು ಏನಂತಾರೆ, ನೀವು ವೇದಿಕೆ ಮೇಲೆ ಬಂದ ತಕ್ಷಣ ಶಿಳ್ಳೆ ಚಪ್ಪಾಳೆ ಕೇಳಿಸ್ತು ಅಲ್ವಾ, ಅಷ್ಟೇ. ನೀವು ಡ್ಯಾನ್ಸನ್ನು ಖುಷಿಯಲ್ಲಿ ಮಾಡ್ತಾ ಎಂಜಾಯ್ ಮಾಡ್ತಿದ್ದೀರಾ ಅನಿಸ್ತಿದೆ, ಹೀಗೆ ಇರಿ ಎಂದಿದ್ದಾರೆ. ಆಗ ಡ್ರೋನ್ ಪ್ರತಾಪ್ ನಿಮ್ಮ ಮಾತುಗಳೇ ಸ್ಫೂರ್ತಿ ಮೇಡಮ್ ಅಂತ ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.